ನಾವು ಬಡವನ ಮಕ್ಕಳು ಅಲ್ಲ. ಹೆಂಗಾಗಿದ್ದೇವ್ರಿ ಅದು ಗೊತ್ತಬೇಕು. 16ನೇ ವರ್ಷದ ಇದು ಪುಣ್ಯತಿಥಿ. ಹೌದು, ಪುಣ್ಯ ಇರೋದನೆ ಸದ್ಗುರು ಮಧುಗುಂಡಪ್ಪಂದು. ಹೌದು, ಅದನ್ನೆಲ್ಲ ನೋಡಿದೀವಿ ನಾವು. 3 ಚಂಜಿ ಹಿಡ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮಗಳು ನೋಡಿದಿವಿ. ಹೌದಾ? ಮಹಾತ್ಮರು ಏನ್ ಹೇಳಿದ್ರು, ನಾವು ಅವ್ರದೇ ಮಕ್ಕಳಾಗಿ ನಮಗೆ ಅರ್ಲಿಕ್ಕೆ ಬಂದಿಲ್ಲ ಅಂದ್ರೆ ತಿಳಿಲಿಕ್ಕೆ ಬಂದಿಲ್ಲ, ನಮಗೆ ತಿಳ್ಕೊಳಕ್ ಆಗಿಲ್ಲ. ಅದಕ್ಕಾಗಿ ಮಾಧುಮಾರಾಗ ಅಲ್ಲಿ ನಿಂತಿರ್ತದ ಹೌದು ಹೋಗಿ ಆ ಕಡೆ ದನಗಳು ಕಟ್ಟು ಜನ ಮರ್ಯಾದ ನಾವು ಆರಾಮಾಗಿ ಕೂತು ಬಿಟ್ಟಿದ್ವಿ. ಅಂದ್ರೆ ಇದ್ರ ಅರ್ಥ ಏನು ಅಂತ ಕೇಳಿದ್ರು. ಅಪ್ಪ ಅವರು ಅಂದ್ರು, ಪರಮ ಪೂಜೆ ಅಪ್ಪಾಜಿ ಅವರಿದ್ದು 16ನೇ ಪುಣ್ಯಾರಾಧನೆ. ಒಂದು ವರ್ಷಿಗೆ ಒಂದು ವರ್ಷದ್ದು ಉಳಿಯಲ್ದು. ಹೌದು, ಈ ಬಂದಿರತಕ್ಕಂಥ ಭಾವಿಕ ಭಕ್ತರು ಕೆಲವರು ಬಂದಾರ, ಇನ್ನೂ ಕೆಲವರು ಇಲ್ಲ. ಅಡಿ ಅಡಿಸಿನಿ ಪ್ರಪಂಚದ ಒತ್ತಡಕ್ಕಾಗಿ ಒಬ್ಬೊಬ್ರು ಮನೆಗೆ ಒಬ್ಬೊಬ್ರು ಬಂದಿರ್ತಾರ, ಉಳಿದವ್ರು ಉಳಿದಿರ್ತಾರ. ಈ ವರ್ಷ ಪ್ರತಿ ವರ್ಷ ಅಪ್ಪ ಎಲ್ಲಾರ ಜೀಪ್ನ ಕೂತು 4 ಮನೆ ಭಿಕ್ಷಾರ ಬೇಳಕ್ ಹೋತಿದ. ಹೌದು ಹೌದು ಹೌದು, ಮಾಧುಮಾರಾಯರ ಕೈಯಲ್ಲಿ ಒಂದು 4 ಊರು ಹೋಗ್ತಿದ್ರು. ಈ ವರ್ಷ ಏನಾಗ್ಯದಂದ್ರೆ ಅವರು ಎಲ್ಲಿ ಹೋಗಿಲ್ಲ. ನಾವು ಹೋದ 1 ತಿಂಗಳದೊಳಗೆ ಗೊರಗುದ್ದಿಗೆ ಹಾಡ್ಲಿಕ್ಕೆ ಹೋಗಿದ್ದೆವು. ನಾ ಸ್ವತಃ ಹೋದದ್ದು ಅಟ್ಟೆ ನನಗೆ ತರಕ. ಅದ್ರ ಮೇಲೆ ಎಲ್ಲಿ ಹೋಗಿಲ್ಲ ಇವರು. ಗೊರಗುದ್ದಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರ ಊರು ಯಾವ್ರದು? ಅದು ತಾಲೂಕು ರೀ, ಯರಗಟ್ಟಿ ತಾಲೂಕ ಗುಡುಮಕೇರಿ ಊರ. ಅವರಲ್ಲಿ ಗೊರಗುದ್ದಿಗೆ ಬಂದಿದ್ರು. ಇಲ್ಲಿ ಅದಾರ ಅವ್ರು, ತಾಳ್ಬಾರ್ಸವ್ರು ಇಲ್ಲಿ ಅದಾರ ಅವರು. 7-8-10 ಜನ ಬಂದಾರ ಇವತ್ತು. ಅವ್ರೇನಂದ್ರು ಅಪ್ಪ ಅವ್ರಿಗೆ, ಏನಂದ್ರು? ಅಪ್ಪ ನೀವು ಬರಲ್ಲ ಬಾ ಅಂದ್ರ. 4-5 ವರ್ಷ ಆಯ್ತು ನಮ್ಮ ಊರಿಗೆ ನೀವು ಬಂದು ಭಿಕ್ಷಾ ಮಾಡ್ಲಿಕ್ಕೆ ಬಂದಿಲ್ಲ, ಹೊಳ್ಳಿ ಬಂದೇ ಇಲ್ಲ. ಹೊತ್ತೊಂಡ್ರ ಅಪ್ಪನ ಜಾತ್ರೆ ಬಂದದ, ನೀವು ನಮ್ಮ ಊರಿಗೆ ಬರ್ಬೇಕಂದ್ರೆ. ಅಲ್ಲಿ 4ಕ್ಕೆ ಎಲ್ಲಾರು ಲಕ್ಷ ಕೊಡಂತ ಮಾತ. 4 ಗಂಟೆಗೆ ಡೊಳ್ಳಿನ ಹಾಡು ಬಿಟ್ಟಿವು, ಹಗಲತ್ತಿನ ಕಾರ್ಯಕ್ರಮ. ಮುಂದೆ ಅವ್ರ ಊರಿಗೆ ಹೋದಿವ್ ನಾವು. ಎಷ್ಟಕ್ಕೆ? 6 ಗಂಟೆ. ಹೊತ್ತು ಮುಳಿಗೆ 6ಕ್ಕೆ ಇವರು ಒಂದು 10 ಜನ ಕೂಡಿ ಇಲ್ಲಿ ಬಂದಾರ ಪುಣ್ಯಾತ್ಮರವ್ರು. ಏನ್ ಮಾಡಿದ್ರು? 10 ಜನ ಕೂಡಿ ಅಪ್ಪನ ಗಾಡ್ಯಾಗ ಕುಂಡಿಸ್ಕೊಂಡಿಸಿ ಅಡಿ ವಸ್ತಿನಿ ಎಲ್ಲ ತಿರುಗಾಡ್ಸಿದ್ರು. ಎಷ್ಟಾಯ್ತು ಟೈಮ್ ಕೇಳಿದ್ರಿ ಅಂದ್ರೆ ಊಟ ಇಲ್ಲ. 3 ಗಂಟೆ ಆಯ್ತು. ನಚ್ಕಿನ 3 ಗಂಟೆ. 3 ಗಂಟೆಗೆ ಊಟ ಮಾಡಿಸಿದ್ರು. ಈ ಪುಣ್ಯವಂತರು ಅವರು ಬಂದಾರ, ಎಲ್ಲ ಇಲ್ಲೇ ಅದಾರ. ಅವರು ಊಟ ಮಾಡಿಸಿ ರೊಕ್ಕ ಎಷ್ಟಾಯ್ತು ಕೇಳಿದ್ರಿ ಅಂದ್ರೆ 1,85,000 ರೂಪಾಯಿ ಆಯ್ತು. ಇದಕ್ಕೆ ಚಪ್ಪಾಳೆ ಬಾರಿಸ್ಬೇಕು ನೀವು. ಇದ್ರಾಗ ನಮ್ಮ ಅಪ್ಪನ ಕತೆ ಕೇಳಿದ್ರೆ 10 ಗಂಟೆ ಬಹುಶಃ 9:30 ಆಗಿತ್ತು. ಇದೇ ಭಕ್ತರಿಗೆ ಬೆದರ್ಸಿದ್ರು. ಮಳ್ಳಿದ್ರೇನು ಗುಡ್ಡದ ಮುತ್ಯ ರಾತ್ರಿ ತಿರುಗಾಡ್ಕತನಂತ ನಾನು ಅಬೂರ್ ಕಳ್ದೇರಿ, ನೀವು ನಾ ಬರುದಿಲ್ಲ ಮತ್ತೆ ಬೇಕಂದ್ರೆ ತಂದು ಕೊಡ್ರಿ ಗುಡ್ಡಕ್ಕಂದ್ರು. ಯಪ್ಪ ನಿಮ್ ಕಾಲು ಬೀಳ್ತೀವಿ. ಕಾಲು ಬಿದ್ದು 1,85,000 ರೂಪಾಯಿ. ಖರೆ ಸುಳ್ಳು ಎದ್ದು ನಿಂತ ಹೇಳ್ರಿ ನೀವು. ಎದ್ದು ನಿಂತ ಹೇಳ್ಬೇಕು ಮಾತ. ಹಾ, 2,85,000 ಚಿಲ್ಲರೆ ಮಾತು. ಅರ್ಧ 60,000 ಚಿಲ್ಲರೆ ಕೈಯಾಗ ಬಂತು. ಇವಾಗ ಜಾತ್ರೆ ಉಳಿದು ಚಪ್ಪಾಳ ಬಾರಿಸ್ಬೇಕು. ಇಂಥ ಯಾಕೆ ನಾವು ರಾಜನ ಮಕ್ಕಳು ಇವತ್ತು ನನ್ನ ಬಾಯಿಗೆ ಬಂದದಂದ್ರೆ ನಮ್ಮ ಅಪ್ಪ ಅಷ್ಟು ಶ್ರೀಮಂತ ಆಗಿಬಿಟ್ಟ. ಮನೆಗೆ ಹೋಗಿ ಬೇಡು ತ್ರಾಣ ಅವ್ರಿಗೆ ಇಲ್ಲಂದ್ರು ಇಲ್ಲಿ ತಂದು ಕೊಡಂತ ಭಕ್ತರು ತಯಾರು ಮಾಡ್ಯಾನ. ಏನ್ ಆನಂದ! ಇದಕ್ಕೆ ಆನಂದಕ್ಕೆ ಇಟ್ಟು ಹೌಸ್ ಆಗಿ ಆನಂದ ಆಗಿ ಏನ್ ಹೇಳ್ಬೇಕು ಅನ್ನೋದೇ ಆನಂದ ಆಗಿ ಆನಂದದೊಳಗೆ ಮನ್ಕೊಂಡಿದೀವಿ ನಾವು. ಅದಕ್ಕೆ ಸಿದ್ಧರತ್ನ ಅಪ್ಪಾಜಿಯವರು ಗವಿಯೊಳಗೆ ಹಾರ ತಿಳ್ಕೊಂಡಿವ್ ನಾವು. ಅವ್ರು ಗವಿಯೊಳಗ ಅದಾರು, ಈ ಹೃದಯದೊಳಗೂ ಅದಾರ. ಅದೇ ಈಗ ಏನಾಗಿ ಎದ್ದು ನಿಂತು ಮನುಷ್ಯ 3 ದಿನದ ಹಚ್ಚಿ ಕಡೆ ಅವ್ರ ಮನೆಯವ್ರಿಗೆ ನಿನ್ನೆ ಎಲ್ಲಿ ಜಾತ್ರೆ ರೀ, ಕಬ್ಬು ಒಣಗ್ಯದ, ಬೋರಿಗೆ ನೀರು ಬಂದಾಗ್ಯಾವ, ಕಬ್ಬು ಒಣಗ್ಯದ. ಅವ್ರು ಮಡಿದ ಅಂದಳತ್ತ. ಅಂದ ಕೂಡ್ಲೆ ಇವ್ರೇನಂದ್ರೆ ಮುತ್ಯಾದನು ನೋಡ್ತಾ ನಿಂದು ನೋಡ್ತಂದ್ರತ್. ಇವ್ರು ಹೆಂಡತಿ ಅವ್ರ ಹೆಣ್ತರು ಬಂದಾರ ಇಲ್ಲಿ. ಮುತ್ಯಾಂದು ನೋಡ್ತಾ ನಿಂದು ನೋಡ್ತಾ ಇನ್ನ ನಾಳೆಂತನ ಟೈಮ್ ಅದ ಅಂದ್ರತ್ರಿ. ಇವ್ರು 3 ಚಂಜಿಲಿ ನಿನ್ನೆ ರಾತ್ರಿ 1 ಗಂಟೆಗೆ ಮಳೆ ಆಗ್ಯದ್ರಿ ಅವ್ರ ಊರಾಗ. ಎಲ್ಲಾರು ಮೋಟ್ರ್ ಬಂದವ. ಈಗ ಚಪ್ಪಾಳ ಬಾರಿಸ್ಬೇಕು. ರಾತ್ರಿ 1 ಗಂಟೆ ಕುರಿ ಮನೆಗೆ ಹೊಡ್ಕೊಂಡು ಹೋಗಿ ದೊಡ್ಡಾಗ ಹಾಕಿ ರೊಟ್ಟಿ ಒಣಿಗೆ ಅಡಿಗೆ ಸಾಹಿತ್ಯ ಮಾಡ್ಕೊಂಡು ಇವತ್ತು ಗುಡ್ಡು ಜಾತ್ರೆಗೆ ಬಂದಾರ. ನಮ್ಮ ಅಪ್ಪ ಶ್ರೀಮಂತ ಹೆಂಗ ಅನ್ನೋದು ಹೇಳಕತ್ತಿದ ನಾ. ಇದು ನಾವ್ ಯಾರ ಮಕ್ಳಿದ್ದೆವು, ನಾವ್ ಅಟ್ಟೆ ಅಲ್ಲ.
ಇದೇನು ಕೂತದೆಲ್ಲ ಭಗವಂತ ಮಧುಗೊಂಡಪ್ಪನ ಮಕ್ಕಳದಾರಿ. ಎಲ್ಲಾರು ಶ್ರೀಮಂತರ ಮಕ್ಕಳೇ ಇದ್ರಿ, ನೀವು ಲಕ್ಷ್ಯದಾಗ ಇಟ್ಕೋರಿ. ಇವತ್ತಿಗೆ ಬಡವರು ಬಡತಾರ ಅನ್ನೋದೇ ಇಲ್ಲ. ನನಗ ಸಂಘದಾಗ ನಾವೊಬ್ಬ ಮೊದಲಿನವಿದ್ದ ಒಬ್ಬ ಮೊದಲಿನವ್ರು ಮಾಧುಮಾರ, ಅವರಿಗೆ ನಮ್ಮ ಒಳಮೈ ಒಂದು ಚಿಂತೆ ಇತ್ತು. ಏನತ್ತ? ಅಪ್ಪ ಮಧುಗೊಂಡ ಮಹಾರಾಜರು ದಿಕ್ಕ ದೇಶ ಎಲ್ಲ ತಿರುಗಾಡಿ ಹೌದು, ಎಷ್ಟು ಹೈರಾಣ ಆಗ್ಯಾರ ಗೊತ್ತಿಲ್ಲ. ಹೈರಾಣಾಗಿ ತರ್ತಿದ್ರು, ಪ್ರತಿ ವರ್ಷ ತಿರುಗುತ್ತಿದ್ರು ಅವರು. ಇವರೇ ಒಂದು ಊರಿಗೆ ಹೋಗಲ್ರು. ಇದು ನಡೀತದೆ ಹೆಂಗನು ಚಿಂತಿತ್ತು ನಮ್ಮಿಬ್ರು ಹೊಟ್ಟೆ. ಆ ಭಗವಂತ ಬಹಳ ದೊಡ್ಡ ಮದನು. ಅವರು ಡಬಲ್ ಬರ್ಲಿಕ್ಕೆ ಇದರ ಅರ್ಥ ಭಕ್ತರಿಗೆ ಮತ್ತು ಗುರುವಿಗೆ ಹೊಂದಾಣಿಕೆಗೆ. ಅವ ಯಾವ ನೀತಿ ಸದ್ಗುರುನಾಥ ನೋಡ್ತಾನೆ ಗೊತ್ತಿಲ್ಲ. ಅಂತ ಅವಧೂಷಿ ದಪ್ಪಂಜಿಯವರ ಶ್ರೀಚರಣಕ್ಕೆ ಯಥಾಮಸ್ತಕನಾಗಿ ಬಾಹುಳ ಭಕ್ತಾದಿಗಳಲ್ಲಿ ಜಾತ್ರೆ ಒಂದೇ ಇತ್ತು, ಚಟ್ಟಿ ಜಾತ್ರೆ. ಸಿದ್ಧರತ್ನರು ಇದು ಕಡಿ ಬಾದಮಿ ಅದ್ಭುತ ಅಮಾಸೆಯೊಳಗೆ ನಮ್ಮ ಮಧುಗೊಂಡ ಮುಗಿಸಿದ ಸಂಪ್ರದಾಯ ಕಡಿ ಅಮಾಸೆ ಇದು, ಹಿರಿಯ ಅಮಾಸೆ ಇದು, ಹಿರಿ ಬಾದ್ಮಿ ಇದು. ಅಂತ ಬಾದ್ಮಿಗೆ ಬರೇ ಹೇಳ್ತಿದ್ರು ಅವರು, ಹಿರಿ ಬಾದ್ಮಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಹಿರಿಯದು ದೊಡ್ಡದನ್ನೋದು ತೋರಿಸಿನೂ ಕೊಟ್ರು, ನಮ್ಮೆಲ್ಲರಿಗೂ ತೋರಿಸಿ ಕೊಟ್ರು. ಮಾರುತ್ಯಪ್ಪ ಬಹಳ ಸೌಕಾರ ಆಗಿದೆವು, ಬಹಳ ಶ್ರೀಮಂತರಾಗಿದ್ದೇವು ಅಂತ ಹೇಳ್ಬೇಡ ಮಂದ್ಯಾಗ. ಇಲ್ಲ, ನಾವು ನೀವಾಗಿರತ್ತೆ ಹೇಳಿಲ್ಲಪ್ಪ, ನಾವು ಶ್ರೀಮಂತನ ಮಕ್ಕಳಿದ್ದೇವೆ ಅಂತ ಎದೆ ತಟ್ಟಿ ನಾವು ಹೇಳಕತ್ತಿದ್ವಿ. ಇದೆಲ್ಲ ಕುತ್ತು ಬಳಗಿಲ್ಲ, ಹೆಮ್ಮೆ ಇದೆ. ನಿಮಗೆ ಯಾರು ಹೇಳ? ಮಳಿ ಬೇಡಿಲ್ಲವ ಭಗತ. ಮುತ್ತಂದು ನೋಡಮಿದ್ದ ನಿಂದು ನೋಡಮಿದ್ದ ಅಂದಾರ್ರಿ. ನೋಡ್ ಭಂಡಾರ ತಳ ಹಿಡಿದು ಹೇಳ್ಕತ್ತಾರ ಅವ್ರು. ಮತ್ತೆ ಯಾರ ಮಕ್ಕಳಿದ್ದೇವೆ ಓದ್ತೀರಿ ನಾವು? ಹೋಟೆಲ್ ಒಂದು ಬಾಟ್ಲಿ ತಗೋಬೇಕಾದ್ರೆ 20 ರೂಪಾಯಿ ತಗೋತಾರೆ. ಒಂದು ಮಾತು ಹೇಳಿ ನಿನಗ, ಹೇಳ್ರಿ. ಗುರುದೇವರ ಪರಂಪರೆಗೆ, ಹೌದು, ಅವನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನ ಹೌದು ಸಮರ್ಪಿಸಿ. ಹೌದೌದಪ್ಪ. ಒಂದು ಮಾತು ಹೇಳ್ತೀನಿ, ಕೇಳ ಮಾರುತ್ತ. ಹಿಂಗಾಗ್ಲಿಕ್ಕೆ ಕಾರಣ ಏನು? ಏನಂದ್ರಿಪ್ಪ? ನೀನೇ ಹೇಳಿದ್ರೆ ಗುಡ್ದಾಗ ಜಾದೂದತ್ತ. ಏನಾನು ಆ ಜಾದು ಯಾರಿಗೆ ಗೊತ್ತಿಲ್ಲಪ್ಪ ರೀ. ಗುಡ್ಡದ ಜಾದು ಖರೇನೆ ಖರೆ, ಇದ್ರ ಜಾದು ಯಾರಿಗೆ ತಿಳಿದಿಲ್ಲ. ಜಾದು ಅದ. ಒಂದು ಮಾತು ಇನ್ನೊಂದು ಹೇಳ್ತೇನ್ರಿ, ಸತ್ಯ ಪ್ರತ್ಯಕ್ಷ ಅದು ಎತ್ತಿದ್ರಿ ನೀವು. ಇದು ಹುಡುಗ ಹಾಡವ್ರಿ ಇವರು. ನಾಳೆಗೆ ಹಾಡ್ಕೇವತ್ ಹೇಳಿ ಸೋಲಾಪುರ ತಾಲೂಕು ನೋಡ್ರಿ, ಆ ಕಡೆ ಮೋತಿ ನೋಡ್ರಿ, ಒಂದು ತಾಸಿನಿಂದ ಅವ್ರು ಊರಾಗ ಬೋಳ್ಕೋಟಿಗೆ ಆಗಿವ್ರು. ಬೋಳ್ಕೋಟಿಗೆ ಊರಾಗ ಇಲ್ಲ ಸೌಕಾರ ಮಾರಾಯನೇ ಕಾಣಿಸಲಾಗ್ಯಾರ ಅಂತ ಹೇಳಿ ಎಲ್ಲಾರು ಫೋನ್ ಹಚ್ತಾರ. ನಾ ಬೋಳ್ಕೆ ಬಿಟ್ಟಿದ್ದು ಏನಾದ್ರಿ ಸೌಕಾರ ಅಂತ ಕೇಳ್ತಾರ. ಇವತ್ತು ಅಲ್ಲ ನೀರು ಉಣ್ಸಕತ್ತಾರ. ಹಾಡ್ಕೇವನ ನಾಳೆಗೆ ಅಂದಿದಂದ್ರು ಅವರು 10 ನಿಮಿಷ ಭಾಳ ಆದ್ರೆ ಅರ್ಧ ತಾಸನ ಬರ್ಬೇಕಂತ ಅವ್ರು ಫೋನ್ ಹಚ್ಚಿದ್ರ ನಮ್ಮ ಅಪ್ಪಗೆ ಮಾರಾದ್ರಿಗೆ ಗೊತ್ತಿಲ್ಲ. ಇವ್ರು ಸ್ಟೇಜ್ ಮೇಲೆ ಬಂದಾರ, ಟಾಳಿ ಬಾರಿಸ್ಬೇಕು ನೀವು, ಕಾರ್ ಗಾಡಿ ಬದಿಗೆ ಹಚ್ಚಿ. ಅವ್ರಿಗೆ ಏನೋ ಗೊತ್ತಿಲ್ಲ ಇದು. ನಾವ್ ಎಂಥವ್ರ ಮಕ್ಕಳಿದ್ದೇವೆ, ಈ ಗುಡ್ಡದ ಜಾದು ಹೇಳ್ಕತ್ತಿದ್ದೀನಿ. ಶ್ರೀಕೃಷ್ಣ ಪರಮಾತ್ಮ, ಹೌದು, ಜಾತ್ರೆದಂತೂ ಎಲ್ಲ ನೀವು ವರ್ಣನೆ ಮಾಡಿರಿ. ಇದು ಅಪ್ಪನವರು ಅಪ್ಪಗಳು ಬಂದಿದ್ರು, ದೊಡ್ಡ ದೊಡ್ಡ ಮಟ್ಟದವ್ರು. ಅವ್ರು ಹೇಳೋದು ನೋಡಿನೇ ಆನಂದ ಆಗಿದ್ರಿಪ್ಪ. ಮತ್ತೆ ನಾ ಏನು ಹೇಳೋದು ಹತ್ತಂಗಿಲ್ಲ. ಸ್ವಲ್ಪ ಮಹಾಭಾರತ ಕಡೆ ನಾ ಹೋಗ್ತೀನಿ. ಹೌದ್ರಿ. ಶ್ರೀಕೃಷ್ಣ ಪರಮಾತ್ಮ, ಹೌದು, ಏನಾಯ್ತ್ರಿ? ಮತ್ತು ಅರ್ಜುನ. ಆಹಾ, ಅರ್ಜುನ ಯಾರಿದ್ದ? ಕೃಷ್ಣ ಪರಮಾತ್ಮಂದು ಹಳೆನೂ ಇದ್ದ ಮತ್ತು ಭಕ್ತನೂ ಇದ್ರಿ, ಶಿಷ್ಯನೂ ಇದ್ರಿ, ಸಖಾನೂ ಇದ್ದ. ಹಾ ನೋಡ್ರಿ, ಎಷ್ಟು ಸಂಬಂಧ ಬಹಳ ದೊಡ್ಡದೈತ್ರಿ ಇಬ್ಬರದು. ಇಬ್ಬರು ಮಂದಿ ಸಾಯಂಕಾಲ ಯುದ್ಧದ 7ನೇ ದಿವಸ, ಹೌದು, ಕುರುಕ್ಷೇತ್ರದೊಳಗ ರಣರಂಗದೊಳಗ ಯುದ್ಧ. 7ನೇ ದಿವಸಿಗೆ ಅದೊಂದು ಪದ್ಧತಿ ಇತ್ತು, ಶಂಕ ಪ್ರಾರಂಭ ಮತ್ತು ಮಂಗಲ. ಹೌದು, ಅಲ್ಲಿವರೆಗೆ ಅದು ಪ್ರಾರಂಭ. ಶಂಕ ಊದ್ರ ಅಂದ್ರೆ ಪ್ರಾರಂಭ ಆಗ್ಬೇಕು, ಊದ್ರ ಅಂದ್ರೆ ಬಂದ್ ಆಗ್ಬೇಕು. ಅಲ್ಲಿವರೆಗೆ ಅದು ಹಿಂಗೆ. ಹೌದು ಹೌದು. ಮಂಗಲ ಇತ್ತು. ಯಥಾ ಪ್ರಕಾರ ಸಾಯಂಕಾಲ ಅರ್ಜುನ ನಡಿ ಅಂತ ಕೃಷ್ಣ ಪರಮಾತ್ಮ 4 ಹೆಜ್ಜೆ ಹೋಗ್ಬಾರ ನಡಿ, ತಾಂಡ ಕಡಿತ. ವಾಕ್ಯಂಗ್ ಕರಿ ಅಪ್ಪಗಳು ಹೋಗ್ತಿದ್ರಲ್ಲ ಮೊದಲು, ಅಪ್ಪಗಳು ಹೋಗ್ತಿದ್ರ, ಗುರುಗಳು ದೊಡ್ಡ ಅಪ್ಪಗಳು ಹೋಗಿದ್ರು. ಆಯ್ತು ಕೃಷ್ಣ ಬಂದೆ ಅಂದ. ಹೊಂಟ್ರು ಹೋಗೋಳ್ಯಾಗ ಅರ್ಜುನ, ಯಪ್ಪ ಕೃಷ್ಣ ಬಾಬಾ ಹೇಳು, ಅಲ್ಲೋಡ್ ಹೋಗೋದ ಆಕಾಶದಾಗ ಗುಬ್ಬಿ ಎಷ್ಟು ಚಂದ ಹಾರ್ಯಾಡಕತ್ತಾವ. ಹೌದೌದು,
ಪಕ್ಷಿಗಳು ಎಷ್ಟು ಚಂದ ಹಾರ್ತಾವ ನೋಡು. ಹೌದು ಕೃಷ್ಣ, ಗುಬ್ಬಿ ಎಷ್ಟು ಚಂದ ಹಾರಾಡಕತ್ತವ. ಮತ್ತೊಂದು 4 ಹೆಜ್ಜೆ ಅದ. ಅರ್ಜುನ, ಬಾಬಾ ಬಾಬಾ ಕೃಷ್ಣ ಬಾಬಾ, ಅವು ಗುಬ್ಬಿ ಅಲ್ಲೋ, ಅವು ಕಾಗೆ ಅದಾವ, ಎಷ್ಟು ಚಂದ ಹಾರಾಡಕತ್ತವ. ಹೌದೌದು. ಅರ್ಜುನ ನೋಡ್ದ, ಹೌದು ಬಾಬಾ, ಅವು ಗುಬ್ಬಿ ಅಲ್ಲ, ಯಾವ ಕಾಗೆ ಅದಾವ, ಎಷ್ಟು ಚಂದ ಹಾರಾಡಕತ್ತವ. ಮತ್ತು 4 ಹೆಜ್ಜೆ ಮುಂದೆ ಅರ್ಜುನ, ಬಾಬಾ ಕೃಷ್ಣ ಕೃಷ್ಣ, ಅವು ಗುಬ್ಬಿನೂ ಅಲ್ಲ, ಅವು ಕಾಗಿನೂ ಅಲ್ಲ, ಏನದವ್ರಿಪ್ಪ? ಅವು ಪಾರಿವಾಳದಾವು, ಎಷ್ಟು ಚಂದ ಹಾರಾಡಕತ್ತಾವ. ಹೌದೌದು. ಅವಾಗನು ಹಂಗ ಅಂದ ಅರ್ಜುನ, ಪಾರಿವಾಳ ಅಂದ. ಹಂಗ ಅಂದ. ಹೌದಾ? ಮತ್ತೆ 4 ಹೆಜ್ಜೆ ಹೋದ. ಅರ್ಜುನ, ಬಾಬಾ ಬಾಬಾ ಕೃಷ್ಣ, ಅವು ಗುಬ್ಬಿನೂ ಅಲ್ಲ, ಪಾರಿವಾಳನೂ ಅಲ್ಲ, ಹಾಗಿನೂ ಅಲ್ಲ, ಕಾಗಿನೂ ಅಲ್ಲ, ಏನದವ್ರು? ಅವು ಹದ್ದದಾವ, ಹದ್ದ ಎಷ್ಟು ಚಂದ ಹಾರಾಡಕತ್ತಾವ. ಅವಾಗ ಏನ್ ಹೇಳ್ತಾನ್ರಿ ಅರ್ಜುನ? ನೋಡ್ದ, ಹೌದು ಕೃಷ್ಣ, ಅವು ಹತ್ತಿ ಹಂಗ ಅಂದ. ಹೌದಾ? 4 ಹೆಜ್ಜೆ ಹೊಳಿ ನೋಡ್ದ ಭಗವಂತ. ಕಣ್ಣಾಗ ಅವ ನೆತ್ತಾಗ ಅವತ್ ಕೇಳದವ ಅರ್ಜುನ್. ನಿನ್ನ ಕಣ್ಣ ಇದ್ದ ಜಾಗನಾಗವ, ಜಾಗ ಬಿಟ್ಟದಾವು. ಯಾಕೆ ಬಾಬಾ? ಅಲ್ಲೋ, ನಾ ಗುಬ್ಬಿ ಅಂದ್ರೆ ಗುಬ್ಬಿ ಅಂತಿ, ಹೌದ್. ಕಾಗೆ ಅಂದ್ರ ಕಾಗೆ ಅಂತಿ, ಹೌದು. ಪ್ಯಾರ್ಬೇಳೆ ಅಂದ್ರ ಪ್ಯಾರ್ಬೇಳೆ ಅಂತಿ, ಹತ್ತ ಅಂದ್ರೆ ಹತ್ತತಿ. ಹತ್ತತ್ತಿ. ನಾ ಅಂದಂಗೆ ಅಂತೀಯಲ್ಲ. ಜರ BLD ಹೋಗಿ ಚೆಕ್ ಮಾಡ್ಕೊಂಡು ಬಾ. ಈಗ್ರಿ ಇಲ್ರಿ, ಅವಾಗ ಅಂದಾರ ಅವ್ರು. ಅವಾಗ ಎಲ್ಲಿ ಬೇಲ್ಡಿತ್ತು ಉದಾಹರಣೆ ಕೊಡ್ಲಿಕತ್ತಾರ. ಅವಾಗ ಒಂದ್ ಯಾವ್ದಾರ LD ಇರ್ಬೇಕು, ಒಂದು ದವಾಖಾನೆ ಇತ್ರಿ, ಯಾವ್ದಾರ ಇರ್ಬೇಕು. ಎತ್ತಿ ವೈದ್ಯರು ಇದ್ರಿ, ವೈದ್ಯಕೀಯ ವೈದ್ಯಕೀಯ ಇತ್ತು. ವೈದ್ಯ ಡಾಕ್ಟರ್ ಇದ್ರು, ಹೋಗು ಚೆಕ್ ಮಾಡ. ಆಯುರ್ವೇದಿಕ್ ಡಾಕ್ಟರ್ ಇದ್ರು, ಆಯುರ್ವೇದಿಕ್ ಆಯ. ನಿನಗೆ ಗೊತ್ತಾಗ್ತದರಿಲ್ಲ ಅರ್ಜುನ, ಹೌದ್. ಕಣ್ಣರಿ ಕಾಣ್ತಾವನಿಲ್ಲ. ನಾ ಅಂದಂಗೆ ಇದ್ದೀನಿ. ನಾ ಅಂದಂಗೆ ಅಂತಿ, ಜರ ನೋಡಿ ಹೇಳ್ತ ಬಾಲ. ಹೌದು. ಹೌದ್. ನೋಡಿ ಹೇಳಲ್ಲಪ್ಪ ನಮಗ. ಹಳಾಗ ಕೃಷ್ಣ ಪರಮಾತ್ಮನ ಮಾತಿಗೆ ಒಂದು ಬಹು ಸುಂದರವಾಗಿ ಉತ್ತರ ಕೊಡ್ತಾನೆ. ಅರ್ಜುನ ಹೇಳ್ತಾನೆ, ಏನ್ ಹೇಳ್ತಾನ್ರಿ? ಕೃಷ್ಣ ಬಾಬಾ, ಆಹಾ, ಕೃಷ್ಣ ಭಗವಂತ, ಹೌದು. ಅವು ಕಾಗೆ ಅದಾವೋ, ಗುಬ್ಬಿ ಅದಾವೋ, ಹತ್ತದಾವೋ, ಪರ್ವ ಅದಾವೋ, ನನಗ್ ಗೊತ್ತಿಲ್ಲ ಅದು. ಏನಾದ್ರದ್ದು ನನಗೆ ಜರಗಿಲ್ಲ. ಹಾ, ಅವು ಏನದಾವ ನನಗ್ ಗೊತ್ತಿಲ್ಲ. ನನ್ನ ಕಣ್ಣಿನ ಮ್ಯಾಗ ನನಗೆ ಡೌಟ್. ಒಂದಳಕ ಬಂದಿತ್ತು, ಹೌದೌದು, ಹೌದೌದು. ಒಂದಳಕ ನನ್ನ ಕಣ್ಣಿನ ಮ್ಯಾಗ ನನಗೆ ಸಂಶಯ ಅದ. ಆಹಾ. ಆದ್ರ ಕೃಷ್ಣ, ನಿನ್ನ ನೆಲಗಿ ಮ್ಯಾಗ ನನಗೆ ಸಂಶಯ ಇಲ್ಲ ಅಂತ. ಹೌದೌದು, ನಿನ್ನ ನಾಲಿಗೆ ಎಂದು